ಇನ್ಮೇಲೆ ಅದು ಮುಳಬಾಗಿಲು ತಾಲೂಕಲ್ಲಿ ಪಾರ್ಟಿ ಕಟ್ಟಬೇಕಾಗಿಲ್ಲ. ನಾವು ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್, ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್ ಅವ್ರಿಗೆ ಅವಕಾಶ ಸಿಗುತ್ತೆ. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನ್ನನ್ನು ಕರೆದು ತಲೆ ಮೇಲೆ ಒಟ್ಟು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಕೋಲಾರಲ್ಲಿ ನಿಂತ್ಕೊರು ಅಂತ ಹೇಳಿದೆ. ನನಗೆ ತಾಳ್ಮೆಯಿಂದ ಸಿಗ್ತಾ ಇಲ್ಲ. ಕೋಲಾರಲ್ಲಿ ನನಗೆ ಸರ್ವಜ್ಞಗೌಡರು ಕಂಟೆಸ್ಟ್ ಮಾಡಿದ್ರು, ಒಂದು ನಾನು ಕಂಟೆಸ್ಟ್ ಮಾಡಿದ್ದೆ. ನಾನು ಇನಾಮಿನೇಸ್ ಆಯ್ತು. ನಂದು EAPS 9 ಓಟ್ ಇಟ್ಟಿದ್ದು, ನಾನು ಇನಾಮಿನೇಸ್ ಆದೆ. ಅವರು ಸೋತರು, ಒಂದೇ ಓಟಲ್ಲಿ ಸೋತರು. ತಿರ್ಗಾ ಏನ್ ಮಾಡಿದ್ವಿ, ಡೈರಿಗೆ ಮಾಡಿದ್ವಿ. ಡೈರಿಗಾಗ ಸೋತರು. ಡೈರಿಗಾದಾಗ 100% ಅವ್ರು ಸೋಲುವಂತ ಕ್ಯಾಂಡಿಡೇಟ್ ಅಲ್ಲ, ಗೆಲ್ತಾ ಇದ್ರು. ಅದರಲ್ಲೂ ನಮ್ಮವ್ರದ್ದು ಕೆಲವರು ಕೈವಾಡ ಇದೆ. ಆ ಕೈವಾಡದಿಂದ ಸೋತಿದ್ದಾರೆ. ಪರವಾಗಿಲ್ಲ, ಸಂತೋಷ. ಸೋಲು ಗೆಲುವು ಇದ್ದೇ ಇರುತ್ತೆ, ಅದೇನು ಕಾಮನ್ ಆಗಿರುತ್ತೆ. ಸೋಲು ಗೆಲುವು ಅನ್ನೋದು ಕಾಮನ್ ಆಗಿರ್ತದೆ. ಆದ್ರೆ ಇನ್ನು ಮೇಲೆ ಅದು ಮುಳಬಾಗಿಲು ತಾಲೂಕಲ್ಲಿ ಪಾರ್ಟಿ ಕಟ್ಟಬೇಕಾಗಿಲ್ಲ. ನಾವು ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್, ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್. ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ. 2000 ನಾವು ಎಷ್ಟು 21, 22 ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬಂದಿದೆ. ಯಾವಾಗ ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಆವಾಗ ನೀವೆಲ್ಲರೂ ಸೇರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಿದ್ವಿ. ನಾವು ಇಂಡಿಪೆಂಡೆಂಟ್ ಆಗಿ ಮಾಡಲಿಕ್ಕೆ ನಾವು ನಾನು ಬಿಜೆಪಿ ಮಾಡಿದ್ದಾರೆ ಸಪೋರ್ಟ್. ಇಂಡಿಪೆಂಡೆಂಟ್ ಆಗಿ 24 ಪಂಚಾಯತಿ ಅಧ್ಯಕ್ಷರು ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ 24 ಏನು ಸೇರ್ಣ ಮಾಡ್ದೋ ಇಲ್ವಾ? ಏನಪ್ಪ ಸರ್ವಜ್ಞಗೌಡ ರಾಜನ ಮಾಡ್ದೋ ಇಲ್ಲ? ಏನ 24 ಪಂಚಾಯತಿ ಮಾಡಿ 22 ಚೇರ್ಮನ್, 2 ಎಕ್ಸ್ಟ್ರಾ ವೈಸ್ ಪ್ರೆಸಿಡೆಂಟ್ ಕ್ಯಾಟಗರೀಸ್ ಅಲ್ಲಿ ಹೋಗಿತ್ತು. ಯಾಕೆ ಗೆಲ್ಲಕ್ಕಾಗಿಲ್ವಾ? ಇಂಡಿಪೆಂಡೆಂಟ್ ಆಗಿ ಮುನ್ಸಿಪಾಲಿಟಿ ಮಾಡ್ಕೊಂಡಿಲ್ವಾ? ಯಾಕೆ 6 ಜಿಲ್ಲಾ ಪಂಚಾಯತಿ ಇದ್ದೀಲ್ವ ನಾವು? ಇಷ್ಟೆಲ್ಲ ಮಾಡಿಲ್ವಾ ನಾವು? ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ, ಇಲ್ಲ ಅಂತ ನೀವು ಅನ್ಕೋಬೇಡ್ರಿ, ಗಟ್ಟಿಯಾಗಿದೆ. ಅದನ್ನ ಕಾಪಾಡ್ಕೊಂಡ್ರೆ ಸಾಕು. ಅದನ್ನ ಕಾಪಾಡ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಾಮಿನೀಸ್ ನಾವೇನು ಕೊಟ್ಟಿದ್ವಿ, ಮತ್ತು ನೀಲಕಂಠನ್ ಅವರು, ಅಮ್ಮಾನನ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ರ ಅವತ್ತು ನಾಮಿನಿಗಳು. ಆ ನಾಮಿನಿಗಳು ಇನ್ನ ಯಾವುದೋ ಆಗಿಲ್ಲ. ಕೆಲವೊಂದು ದರಖಾಸ್ತು ಮಾತ್ರ ಆಯ್ತು. ಅದನ್ನು ಇಷ್ಟೊತ್ತಿಗೆ ಹಾಕ್ಬೇಕಾಗಿತ್ತು. ಏನ್ ಮಾಡಿದ್ರೆ ನಿಮ್ದಾಗಿ ನಮ್ದೇ ಆಗಿಲ್ಲ, ಕೋಲಾರದೇ ಆಗಿಲ್ಲ. ಇನ್ನ ಕೋಲಾರದೇ ಆಗಿಲ್ಲ ಅಂತಂದ್ರೆ ಪಾರ್ಟಿನಲ್ಲಿ ಏನೋ ಡಿಸ್ಕಷನ್ ಅಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ಅದರಿಂದ ಅದನ್ನ ಕೂಡಲೇ ಅದನ್ನೆಲ್ಲ ಮಾಡ್ತೀವಿ. ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ಗೆ ನಾಮಿನೀಸ್ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ಅದನ್ನ ನಾವೇ ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ. ಅದೇನು ಡೌಟ್ ಏನಿಲ್ಲ. ನೀವು ಒಂದು ಮಾತ್ರ ತಿಳ್ಕೊಳ್ಳಿ, ಪಕ್ಷದ ವಿಚಾರ ಬಂದಾಗ ಒಬ್ಬನ ಕೇಳಿ ಇದೆ ಅಂತ ಕೇಳಿ. ಒಬ್ಬರನ್ನ ಮಾಡಿದ್ರೆ ಒಬ್ಬರ ಮೇಲೆ ಕೋಪ ಇದ್ದೇ ಇರುತ್ತೆ. ಅದು ಪಕ್ಷದಲ್ಲಿ ಕಾಮನ್. ತಾಳ್ಮೆಯಿಂದ ಇರೋದವ್ರಿಗೆ ಅವಕಾಶ ಸಿಗುತ್ತೆ. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನ್ನನ್ನು ಕರೆದು ತಲೆ ಮೇಲೆ ಒಟ್ಟು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಕೋಲಾರಲ್ಲಿ ನಿಂತ್ಕೊರು ಅಂತ ಹೇಳಿದೆ. ನನಗೆ ತಾಳ್ಮೆಯಿಂದ ಸಿಗ್ತಾ ಇಲ್ಲ. ಕೋಲಾರಲ್ಲಿ ನನಗೆ ಅವಕಾಶ ಸಿಗ್ತಾ ಇಲ್ಲಪ್ಪ. ಏನ್ ನವೀನ್, ಅವಕಾಶ ಸಿಗ್ತಾ ಇಲ್ವಾ? ಅದೇ ತರ ತಾಳ್ಮೆಯಿಂದ ಇದ್ದಾಗ ನಮ್ಗೆ ಅವಕಾಶ ಸಿಗುತ್ತೆ. ಅವಕಾಶ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸ್ವಲ್ಪ ತಾಳ್ಮೆ ಅನ್ನೋದು ಒಳ್ಳೆಯದು. ಅರ್ಜೆಂಟ್ ಆಗಿ ಬರೋದು ನೀರಿಲ್ಲದೆ ಬಾವಿ, ನಿಧಾನವಾಗಿ ಬರೋದು ನೀರಿರುವಂತ ಬಾವಿ. ಕುಡಿಯಕ್ಕೆ ನೀರನ್ನ ಸೇರ್ಕೋಬಹುದು. ಅದರಲ್ಲಿ ಅರ್ಜೆಂಟ್ ಆಗಿ ಬರೋದು ಇರೋದೇ ಇಲ್ಲ. ಆತರ ಅರ್ಜೆಂಟ್ ಆಗಿ ಬರೋದು ಇರೋದಿಲ್ಲ. ಏನೋ ಒಂದು ಡೇಂಜರ್ ಇರುತ್ತೆ ಅದರಲ್ಲಿ. ಅದರಿಂದ ನಿಧಾನವಾಗಿ ಬಂದ್ರೆ ಒಳ್ಳೇದಾಗುತ್ತೆ, ಪ್ರಸಾದ ಸಿಗುತ್ತೆ ಅಂತ ನೀವೆಲ್ಲ ತಿಳ್ಕೊಳ್ಳಿ. ಆಮೇಲೆ ಪಾರ್ಟಿಯನ್ನು ಕಟ್ಟೋದಕ್ಕೆ ಕೆಲವೊಂದು ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳಿದೆ, ರೆಕಾರ್ಡಿಂಗ್ಸ್ ಮಾಡಿರೋದು ಅದು ಇದು ಕೇಳಿದೆ. ಕೆಲವೊಂದು ಆಧಾರ ನೋಡಿ ಕಳ್ಸಿಕೊಟ್ಟಿದ್ದೀನಿ. ನಾನು ಕಳ್ಸಿದ್ದಿಲ್ವಾ ನಿಮಗೆ? ನಾನು ಯಾರು ಬೇರೆಯವ್ರಿಗೆ ಯಾರಿಗೂ ಕಳ್ಸಿಲ್ಲ, ಅವ್ರಿಗೆ ಕಳಿಸ್ಬಿಟ್ಟು ಹೇಳಿದೆ ಏನೇನು ಮಾತಾಡಿದ್ದಾರೆ ಏನು ಅಂತ. ಕೆಲವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಏನಾದ್ರೂ ಮಾಡಿ ಪಾರ್ಟಿನ ಭಾಗ ಮಾಡಿ ಹೋಗ್ಬೇಕು ಅಂತ ಇದ್ದಾರೆ. ಅಂತವ್ರು ಆಚೆ ಹಾಕ್ತಾರೆ. ಏನ್ ಭಯ ಪಡ್ಬೇಡಿ, ಡೈರೆಕ್ಟ್ ಓಪನ್ ಆಗಿ ಆಚೆ ಹಾಕ್ಬಿಡೋದ್ರೆ ಪರವಾಗಿಲ್ಲ. ಅವ್ರನ್ನ ಆಚೆ ಹಾಕ್ಕೊಂಡು ಬೇರೆ ನಾಲ್ಕು, ಯಾಕಂದ್ರೆ ಆಪೋಸಿಷನ್ ಪಾರ್ಟಿ ಜೊತೆ ಲಿಂಕ್ ಅಲ್ಲಿ ಇದ್ಕೊಂಡು ಮಾಡೋದು ಕೆಲಸ ಅವರು. ಅದಕ್ಕೆ ಅದನ್ನ ಆಚೆ ಹಾಕೋಣ, ಅದೇನು ಸಮಸ್ಯೆ ಅಲ್ಲ. ಏನಾದ್ರೂ ಸಮಸ್ಯೆ ಇದ್ದಾಗ ನೀವು ಕೇಳಬೇಕಾಗಿದೆ ಯಾರನ್ನ ಅಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೇಳಬೇಕು ಮೊದಲು. ಇಲ್ಲ ಅಂತಂದ್ರೆ ಜಿಲ್ಲಾ ಕಾಂಗ್ರೆಸ್ ಕೇಳಬೇಕು. ಇಲ್ಲ ಅಂತಂದ್ರೆ ನಮ್ಮ ಅಭ್ಯರ್ಥಿ ಆದಂತ ಆದಿನಾರಾಯಣ ಅವ್ರನ್ನ ಕೇಳಬೇಕು. ಇವರೆಲ್ಲ ಆದ್ಮೇಲೆ ಅಲ್ಲಿ ಹೋಗ್ಬೇಕು. ನೀವು ಅದು ಬಿಟ್ಬಿಟ್ಟು ಕೂಗಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಅದರಲ್ಲಿ ಉಪಯೋಗ ಇಲ್ಲ. ಮುನ್ಸಿಪಾಲಿಟಿ 3 ಎಲೆಕ್ಷನ್ಸ್ ಬರುತ್ತೆ ನಮಗೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 3 ಎಲೆಕ್ಷನ್ ಬರುತ್ತೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಅಂಡ್ ಗ್ರಾಮ ಪಂಚಾಯತಿ, ಇಷ್ಟು ಎಲೆಕ್ಷನ್ಸ್ ಬರ್ತವೆ. ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗಬೇಕು. ಇವತ್ತು ನಮ್ಮ ಆಪೋಸಿಷನ್ ಪಕ್ಷದವರು ಗೆದ್ದಿದ್ದಾರೆ, ಸಂತೋಷ. ಅವ್ರು ಗೆದ್ಕೊಳ್ಳಿ. ನಾವ್ ಯಾರ ಮೇಲೆ ಆರೋಪ ಮಾಡೋದು ಬೇಡ. ಅವ್ರು ಹೆಂಗ್ ಗೆದ್ರು, ಹಂಗೆದ್ರು, ಹಿಂಗೆದ್ರು ಅಂತ ಹೇಳೋದು ಬೇಡ. ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಏನಿದೆಯೋ ಅದನ್ನ ನಾವು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗೋದು ಒಳ್ಳೇದು. ಅದನ್ನ ಮಾಡ್ಕೊಂಡು ಹೋಗೋದು ಅಂತ ಹೇಳ್ತಾ ಯಾವುದೇ ಕಾರ್ಯಕ್ರಮ ಆಗಲಿ ಆದಿನಾರಾಯಣ ಇದ್ದಾರೆ. ಅವ್ರ ಮುಳಬಾಗಿಲಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗಿ ನಾವೆಲ್ಲ ಜೊತೆಗಿರ್ತೀವಿ. ಎಲ್ಲವನ್ನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸಂದರ್ಭ ಬಂದಾಗ ಅದೇನ್ ಮಾಡ್ಬೇಕು ಮಾಡೋಣ. ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸಂದರ್ಭ ಬಂದಾಗ ಅದನ್ನೆಲ್ಲ ನಾವು ಮಾಡೋಣ ಅಂತ ಹೇಳ್ತಾ